ಇಲ್ಲಿ ನೋಡ್ಬೋದು ನೀವು ಈ ಒಂದು ಕಲ್ಲಿಂದ ಇವತ್ತು ನಾವು ಗ್ಯಾಸ್ ಟಾರ್ಚ್ ಅನ್ನ ಕ್ರಿಯೇಟ್ ಮಾಡತ್ತೀವಿ. ಈ ಒಂದು ಗ್ಯಾಸ್ ಟಾರ್ಚ್ ಅನ್ನ ರೆಡಿ ಮಾಡೋದಕ್ಕೆ ಒಂದು ಬಾಟ್ಲಿ ಬೇಕಾ, ಆಮೇಲೆ ನೀರ್, ಆಮೇಲೆ ಇದು ಡ್ರಿಪ್ಪರ್ ಅಂತಾರಲ್ಲ ಆ ಡ್ರಿಪ್ಪರ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಗ್ಯಾಸ್ ಟಾರ್ಚ್ ಅನ್ನ ರೆಡಿ ಮಾಡ್ತಾನಂತ. ಈ ಒಂದು ಕಲ್ಲನ್ನ ಇಲ್ಲಿ ನೀರ್ ಐತಿದೆ, ಈ ನೀರೊಳಗೆ ನಾವು ಆಡ್ ಮಾಡಿದ್ಕೊಳ್ಳಿ ಒಂದು ಅಸಿಟಲಿನ್ ಅನ್ನುವಂತ ಒಂದು ಗ್ಯಾಸ್ ರಿಲೀಸ್ ಆಕೈತಿ. ಆ ಗ್ಯಾಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಟಾರ್ಚ್ ಆಗಿ ರೆಡಿ ಮಾಡ್ಬೇಕಂತ ನಾನು ಇವತ್ತು. ಆ ಟಾರ್ಚ್ ಯಾವ ರೀತಿ ಹಾಕಿದ ಅನ್ನೋದನ್ನ ನೋಡುವಂತ ಬರಿಗೆ ಈ ಡ್ರಿಪ್ಪರ್ ನ ಈ ಒಂದು ಬಾಟಲಿಗೆ ಇಲ್ಲಿ ಬೂಚ್ ಐತಲ್ಲ ಈ ಬೂಚಿಗೆ ಆಡ್ ಮಾಡ್ಬೇಕು. ಫಿಟ್ ಆಯ್ತಾ? ಈಗ ಈ ಒಂದು ಕಲ್ಲನ್ನ ಪುಡಿ ಆಗಿರ್ತಕ್ಕಂಥ ಒಂದಿಷ್ಟು ಕಲ್ಲನ್ನ ಪುಡಿಗಳನ್ನ ತಗೊಂತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹಾಕಿದ ಕೂಡ ಎಷ್ಟು ಚಂದ ಇದ್ರೊಳಗ ಗುಳ್ಳಿಗಳು ಬರಕ್ ಚಲ ಆಗ್ತಾವ. ಮಕ್ಳು ನೋಡ್ಬೋದು ನೋಡಿ, ಇದು ಗುಳ್ಳಿಗಳು ಬರತಾವಲ್ಲ, ಇದು ಪೂರಾ ಗ್ಯಾಸ್ ಇದೆ, ಇದು ಗಟ್ಟಿಯಾಗೈತಿ. ಈಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಬರ್ತೈತಿ. ನೀಡಲ್ ಬಂತಂತ ಹೊರಗೆ ಸೂಜಿ, ಈ ಸೂಜಿನ ಚುಚ್ಕೊಳ್ಳೋದಲ್ಲ, ಇದರಿಂದನೇ ಗ್ಯಾಸ್ ಬರುತ್ತೆ ಹೊರಗ. ಈಗ ನೋಡ್ಬೋದು ಆಫ್ ಐತಿದ, ಆಫ್ ಇದ್ರ ಗ್ಯಾಸ್ ಬರತ್ತಿಲ್ಲ. ಈಗ ಆನ್ ಮಾಡ್ತೀನಿ, ಯಾವ ರೀತಿ ಗ್ಯಾಸ್ ಬರುತ್ತೆ ನೋಡ್ರಿ. ಇಲ್ಲಿ ನೋಡ್ಬೋದ, ನಾವ್ ಯಾವ ಫ್ಲೇಮ್ ಬೇಕು ನೋಡ್ರಿ ಆ ಫ್ಲೇಮ್ ನ ಇಟ್ಕೋಬಹುದು ಈ ಒಂದು ಗ್ಯಾಸ್ ಟಾರ್ಚ್ ನಿಂದ. ಇಷ್ಟೊಂದು ಸ್ಪೀಡ್ ಬರುತ್ತೆ ನೋಡ್ರಿ ಇದು ಫ್ಲೇಮ್. ನೋಡ್ರಿ ಹೆಂಗೈತಿ ಫ್ಲೇಮ್, ಹಂಗ ಇಲ್ಲಿಂದ ಇಲ್ಲಿ ಮಟ ನಮ್ಗೆ ಫ್ಲೇಮ್ ಹೆಂಗ್ ಬೇಕಂಗ್ ಮಾಡ್ಕೋಬಹುದು ನಾವು. ಎಷ್ಟೊಂದು ಬೆಳಕು ಬರುತ್ತಲ್ಲ, ಎಷ್ಟು ದೊಡ್ಡ ಫ್ಲೇಮ್ ಇಡ್ತೀವಿ ಅಷ್ಟು ಜಾಸ್ತಿ ಬೆಳಕೈತಿ, ಎಷ್ಟು ಸಣ್ಣ ಫ್ಲೇಮ್ ಇಡ್ತೀವಿ ಅಷ್ಟು ಸಣ್ಣ ಬೆಳಕು ಬರ್ತೈತಿ. ಮಸ್ತ್ ಬೆಳಕು ಬರೋದು ನೋಡ್ರಿ. ಇದನ್ನ ನಾವು ಎಲ್ಲಾದ್ರೂ ಹೋದಾಗ ಯೂಸ್ ಮಾಡ್ಕೋಬಹುದು. ನೋಡುವಂತ ಎಲ್ಲಾದ್ರ ಟ್ರ್ಯಾಕಿಂಗ್ ಅದು ಹೋದಾಗ ಈ ಒಂದು ಗ್ಯಾಸ್ ಟಾರ್ಚ್ ಅಥವಾ ಗ್ಯಾಸ್ ಯೂಸ್ ಆಕೈತ ಎಲ್ಲ ನೋಡೋಣ ಅಂತ. ಇನ್ನೇ ಬೇಡ ಆಗತ್ತೆ ಗ್ಯಾಸ್. ನೋಡ್ಬೋದಲ್ಲಿ ಎಷ್ಟೊಂದು ಗ್ಯಾಸ್ ಬೇಡ ಅಂತಂದ, ಇನ್ನೂ ಗ್ಯಾಸ್ ಬೇಡ ಆಗತ್ತೆ. ಹಾಕಿದ್ ಮತ್ತೆ ಎರಡು ಕಲ್ಲುಗಳನ್ನ ಹಾಕಿದ್ನಿ. ಈ ಕಲ್ಲಿನ ಹೆಸರು ಏನಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತಂದ. ಯಾರು ಇದನ್ನ ಟ್ರೈ ಮಾಡಕ್ ಹೋಗ್ಬೇಡ್ರಿ ಮನಿ ಒಳಗ, ಇದು ಭಾಳ ಡೇಂಜರ್. ಯಾಕಂತಂದ್ರ ಈಗ ಇಷ್ಟ ಆತಿ ಅಕಸ್ಮಾತ್ ಆಗಿ ನೀವು ಲೀಕೇಜ್ ಆಗಿತ್ತಂತ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬ್ಲಾಸ್ಟ್ ಹಂಗಲ್ಲ, ಕಾಮನ್ ಆಗಿ ಹೆಂಗ್ ಗ್ಯಾಸ್ ಪ್ರೊಡ್ಯೂಸ್ ಆಕೈತಿ ಹೆಂಗ ಬೆಂಕಿ ಹತ್ಕೊಂತ ಹೋಗ್ತೈತದ ಸಣ್ಣಗ. ಲಾಸ್ಟ್ ಎಷ್ಟು ಫ್ಲೇಮ್ ಬರುತ್ತೆ ನೋಡ್ತಿದೆ, ನೋಡ್ಬೋದು ಇಷ್ಟು ದೊಡ್ಡ ಫ್ಲೇಮ್ ಬರತ್ತೆ. ಲಾಸ್ಟ್ ಫುಲ್ ಸ್ಪೀಡ್ ರಿಟರ್ನ್ ಆಗಿದೆ. ಈಗ ಗ್ಯಾಸ್ ವೆಲ್ಡಿಂಗ್ ಮಾಡ್ತಾರಲ್ಲ, ಗ್ಯಾಸ್ ವೆಲ್ಡಿಂಗ್ ಅನ್ನು ಈ ಸೆಟ್ ಇದ ಒಂದು ಮೆಟೀರಿಯಲ್ ತೊಗೊಂಡ್ಬಿಟ್ಟು ಮಾಡ್ತಾರೆ. ಇದೇ ಗ್ಯಾಸಿಂದ ಅಸಿಟಲಿನ್ ಗ್ಯಾಸ್ನಿಂದ ಅಸಿಟಲಿನ್ ಗ್ಯಾಸ್ ಮತ್ತು ಆಕ್ಸಿಜನ್ ಗ್ಯಾಸ್ ಎರಡನ್ನೂ ಮಿಕ್ಸ್ ಮಾಡಿ, ಅಸಿಟಲಿನ್ ಮತ್ತು ಆಕ್ಸಿಜನ್ ಇವೆರಡನ್ನೂ ಮಿಕ್ಸ್ ಮಾಡಿ ಕೆಲಸ ಏನ್ ಮಾಡ್ತಾರ, ಗ್ಯಾಸ್ ವೆಲ್ಡಿಂಗ್ ಮಾಡ್ತಾರ. ಗ್ಯಾಸ್ ವೆಲ್ಡಿಂಗ್ ಮಾಡೋದನ್ನ ನೋಡಿರ್ಬೇಕು ನೀವು ಕೆಲವೊಂದ್ ಕಡೆ. ಆ ರೀತಿ ಎಲ್ಲ ಗ್ಯಾಸ್ ವೆಲ್ಡಿಂಗ್ ಮಾಡೋದಕ್ಕೆ ಈ ಒಂದು ಗ್ಯಾಸ್ ಅನ್ನ ಯೂಸ್ ಮಾಡ್ಕೋತಾರಂತ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಮಾಡ್ರಿ. ಈ ಟಾಪಿಕ್ ಮೇಲಂತೂ ಈ ಅಸಿಟಲಿನ್ ಗ್ಯಾಸ್ ಇಂದ ಎಷ್ಟು ಅಡ್ಡಾಡ್ಸಿದ್ರು ಆರಾತಿಲ್ಲ. ಅದು ಗ್ಯಾಸ್ ಎಷ್ಟು ಸ್ಪೀಡ್ ಇತ್ತು ಅಂದ್ರೆ ನಿಮ್ಗೆ ಗೊತ್ತಾಕೈತಿದ್ರ ಮ್ಯಾಗನ. ಫ್ಲೇಮ್ ಜಾಸ್ತಿ ಇಟ್ಟೀನಿ, ಎಷ್ಟು ಅಡ್ಡಾಡ್ಸಿದ್ರು ಆರಾತಿಲ್ಲ. ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ರಿ, ಆಮೇಲೆ ನಮ್ಗೆ ಕಮೆಂಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋನ ಯಾವ್ದು ನೀವು ನೋಡ್ಬೇಕು ಅನ್ಕೊಂತೀರ ಅಂತಂದ್ರೆ ಆ ವಿಡಿಯೋ ಹೆಸರನ್ನ ಕಮೆಂಟ್ ಮಾಡ್ರಿ. ಆ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ನೀವು ಮಾಡಿ ತೋರಿಸ್ತಾವಂತ ನಾವು ಒಂದ್ಸಾರಿ ನೋಡ್ಕೊಂಡ್ಬಿಡ್ರಿ ಹೆಂಗೈತಿ. ಇನ್ನ ಗ್ಯಾಸ್ ಪ್ರೊಡ್ಯೂಸ್ ಆಗೋದು ನಿಂತಿಲ್ಲ ಇದರ ಅಂದ.